ಸಣ್ಣ ಸಣ್ಣ ಹುಡ್ರು ಬಂದಾಗಲೇಬೇಕದ ಬಿಸಿ ಕರ್ಸ್ರಿ. ಈಗ ನೋಡ್ರಿ ಅಂದಪ್ಪ ಗೋಳೂರ್ ಅವ್ರ ಒಂದ್ ಮಾತು ಹೇಳಿದ್ರೆ ನಮ್ಮ ಊರ್ ಹಿರಿಯರು ನಮಗ್ ಸಪೋರ್ಟ್ ಮಾಡಲ್ಲ ಅಂತಂದ್ರ ಅದು ಇಲ್ಲ. ಈ ಸಲ ನಿನ್ನೆ ನಾನು ಎಲ್ಲಾ ಊರ್ ಹಿರಿಯರ್ನು ಕೂಡ ಮಾತಾಡಿ ಮಾಡ್ಕೊಂತ ಅಡ್ಡಾಡ್ತಾರ. ಹಂಗಲ್ಲ, ಈ ಊರ್ ಹಿರಿಯರು ನೀನು ಸಪೋರ್ಟ್ ಮಾಡ್ಯಾರ ಅಲ್ಲ, ಇಲ್ಲ ಸಪೋರ್ಟ್ ಮಾಡ್ಯಾರ. ಅವ್ರು ಬಂದಿರಕ್ಕಿಲ್ಲ, ನಾನು ನಿನ್ನೆ ಹೇಳಿದವ್ರಿಗೆ ಅವರು ಕೂಡ ಸಪೋರ್ಟ್ ಮಾಡ್ರಿ. ಅಂದಪ್ಪರ ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ್ರಿ, ನಾವು ನಿಮ್ಮಿಂದ ಅದೀವಿ. ಸರ ಈ ಮನವಿ ನಾವು ಸ್ವಲ್ಪ ಓದಿ ಹೇಳ್ತ ನೋಡ್ರಿ, ಎಲ್ಲಾ ಜನರಿಗೆ ಗೊತ್ತಾಗಲ್ಲ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ, ಗ್ರಾಮ ಪಂಚಾಯತಿ ಎರೆಹಂಚನಾಳ್ ಕುಕ್ನೂರ್ ತಾಲೂಕು ಕೊಪ್ಪಳ ಜಿಲ್ಲಾ ಇವರಿಗೆ ವಿಷಯ ನೋಡಿಲ್ಲ. ಎರೆಹಂಚನಾಳ್ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಜನಹಾನಿ ಘಟನೆ ಕುರಿತು ತುರ್ತು ಕ್ರಮ ಕೈಗೊಳ್ಳುವುದರ ಬಗ್ಗೆ ದೂರು. ಸರ ಈಗ ನಮ್ಮ ನೋಡ್ರಿ, ನಮ್ಮ ಯುವಕರ ಇಲ್ಲಿ ಸಹಾಯಕತ್ತಾರ. ಮತ್ತೆ ಇಲ್ಲಿ ಅನಧಿಕೃತವಾಗಿ ಒಂದ್ ಅಂಗಡಿ ಇದ್ದಿದ್ದು 6 ಅಂಗಡಿ ಆಗೈತಿ. ಅದನ್ನ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಯಾವ್ದು ಲೈಸೆನ್ಸ್ ಇಲ್ಲ. ಯಾವ್ದು ನಮ್ಮ ಊರಾಗ ಇಲ್ಲ ಬಿಡೋದು ಲೈಸೆನ್ಸ್ ಮಾನ್ಯರೇ, ಶ್ರೀ ಮುದಿಯಪ್ಪ ನಾಗರೆಡ್ಡಿ ಕರ್ನಾಟಕ ರಾಜ್ಯ ರೈತ ಸಂಘ ಮಹಿಳಾ ಘಟಕದ ಪರವಾಗಿ ಎರೆಹಂಚನಾಳ್ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ಕುರಿತು ಈ ಮೂಲಕ ಕಾನೂನುಬದ್ಧ ದೂರು ಸಲ್ಲಿಸುತ್ತಿದ್ದೇನೆ. ನಮ್ಮ ಗ್ರಾಮದಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದು ಕರ್ನಾಟಕದ ಅಬಕಾರಿ ಕಾಯ್ದೆ 1965ರಲ್ಲಿ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಅಕ್ರಮ ಚಟುವಟಿಕೆಯಿಂದ ಗ್ರಾಮದಲ್ಲಿ ಅಶಾಂತಿ ಉಂಟಾಗುತ್ತಿದ್ದು, ಮಹಿಳೆಯರು ಹಾಗೂ ಕುಟುಂಬದವರಿಗೆ ತೀವ್ರ ತೊಂದರೆ ಆಗುತ್ತಿದೆ. ಇದರಿಂದ ಈ ವರ್ಷದಿಂದಲೇ ಈಗಾಗಲೇ 3 ಜನರು ಪ್ರಾಣ ಕಳೆದುಕೊಂಡಿರುವುದು ಅತ್ಯಂತ ಗಂಭೀರ ವಿಷಯವಾಗಿದೆ. ಇದು ಸಾರ್ವಜನಿಕ ಆರೋಗ್ಯ ಮತ್ತು ಜೀವ ಭದ್ರತೆಗೆ ದೊಡ್ಡ ಅಪಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವಂತೆ ವಿನಂತಿಸುತ್ತೇನೆ. ಎರೆಹಂಚನಾಳ್ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ತಕ್ಷಣವೇ ಸಂಪೂರ್ಣವಾಗಿ ನಿಲ್ಲಬೇಕು. ಈ ಕುರಿತು ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಮಾಹಿತಿ ನೀಡಿ ಸಂಯುಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು, ಜೀವಹಾನಿ ಘಟನೆ ಕುರಿತು ಸಮಗ್ರ ತನಿಖೆ ನಡೆಸಲು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಚಿಸಬೇಕು. ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು. ಅಗತ್ಯವಿದ್ದಲ್ಲಿ ಗ್ರಾಮಸಭೆ ಕರೆದು ಈ ವಿಷಯವನ್ನು ಬಗ್ಗೆ ತುರ್ತು ನಿರ್ಣಯವನ್ನು ಕೈಗೊಳ್ಳಬೇಕೆಂದು ನಿಮ್ಮ ಮೂಲಕ ಈ ಅಕ್ರಮ ತಡೆಯಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾದಲ್ಲಿ ನಮ್ಮ ಮಹಿಳಾ ಘಟಕದ ಎರೆಹಂಚನಾಳ್ ಬಸ್ ಸ್ಟ್ಯಾಂಡ್ ಪ್ರದೇಶದಲ್ಲಿ ಕಾನೂನುಬದ್ಧವಾಗಿ ಮದ್ಯ ಮಾರಾಟ ಮಾಡಲು ಪರವಾನಗಿ ಇಲ್ಲದೆ ಇರುವವರಿಗೆ ಗಂಭೀರವಾಗಿ ಹೋರಾಟ ಮಾಡುತ್ತೇವೆ ಎಂದು ತಮ್ಮಲ್ಲಿ ಇಲಾಖೆಗೆ ತಿಳಿಸಲು ವಿನಂತಿಸುತ್ತೇನೆ. ಈ ಅರ್ಜಿಯನ್ನು ಗಂಭೀರವಾಗಿ ಪರಿಶೀಲಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ. ಧನ್ಯವಾದಗಳು. ಈ ವಿಷಯ ಇದೆ. ಇದಕ್ಕೊಂದು ರಿಸೋರ್ಟ್ ಕಾಪಿ ಕೊಡು ಸರ್. ಈಗ ನೀವು ಗ್ರಾಮ ಈ ವಿಷಯದ ಬಗ್ಗೆ ಸ್ವಲ್ಪ ಎಲ್ಲ ನಮ್ಮ ಜನರಿಗೆ ಒಂದು ಎರೆಹಂಚನಾಳ್ ಗ್ರಾಮದ ರೈತ ಸಂಘದ ಮುದಿಯಪ್ಪ ಫಕೀರಪ್ಪ ನಾಗರೆಡ್ಡಿ ಅವರೇ ಮತ್ತು ಸದಸ್ಯ ಹನುಮಂತಪ್ಪ ಅವರೇ, ಅಂದಪ್ಪ ಗೋಳೂರ್ ಹೆಸರು ಯಾರ್ದು ಇನ್ನೂ ಪರಿಚಯ ಇಲ್ಲ. ಶಿವಮ್ಮ ಅವರೊಂದು ಹೆಸರು ಕೇಳಿದ್ದೆ, ಅದ್ರ ನೋಡಿರ್ಲಿಲ್ಲ. ಅವರಿಗೆ ಇವತ್ತು ಭಾಗ್ಯ ಸಿಕ್ಕೈತೆ ನಮ್ಗೆ. ಮುಖ್ಯ ಅಂದ್ರೆ ಇದು ತಾವೇನು ಕಳಿಸಿದಿರಲ್ಲ, ಇದನ್ನ ನಮ್ಮ ಇಲಾಖೆ ಇದರಲ್ಲಿ ತಮಗೂ ಗೊತ್ತಿದೆ. ಇದು ತಾವು ಲೆಟರಲ್ಲೇ ಮೆನ್ಷನ್ ಮಾಡಿರಿ. ಬೇರೆ ಇಲಾಖೆ ಸಹಕಾರದೊಂದಿಗೆ ಅವರಿಗೆ ನಾವು ಮಾಹಿತಿಯನ್ನು ಮುಟ್ಟಿಸಿ ತುರ್ತು ಕ್ರಮ ಕೈಗೊಳ್ಳುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಮುಖ್ಯವಾಗಿ ಅಂದ್ರೆ ಇದು ಇಲ್ಲಿ ಜನರೇ ಶಕ್ತಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಶಕ್ತಿ. ಸೊ ಇದರಲ್ಲಿ ಮುಖ್ಯವಾಗಿ ಮೊದಲು ಮಾಡಬೇಕಾಗಿದ್ದು ಕಾಯ್ದೆ ಅನುಸಾರ ಕ್ರಮ ಕೈಗೊಳ್ಳೋದು ಒಂದನೇ ವಿಷಯ. ಎರಡನೇ ವಿಷಯ ಸಾಮಾಜಿಕವಾಗಿ ಪರಿವರ್ತನೆ ತರೋದು. ಎರಡನೇ ವಿಷಯ ಸಾಮಾಜಿಕವಾಗಿ ಪರಿವರ್ತನೆ ತರೋದು ಅಂದ್ರೆ, ಉದಾಹರಣೆಗೆ ಸುಮಾರಷ್ಟು ಸಂಘ ಸಂಸ್ಥೆಗಳು ಇದರಡಿಯಲ್ಲಿ ಕೆಲಸ ಮಾಡ್ತಾರೆ.
ರೈತ ಸಂಘಗಳು ಕೂಡ ಅವ್ರ ರೈತರದ್ದು ಅಷ್ಟೇ ಇದಲ್ಲದೆ ರೈತರ ಆರೋಗ್ಯದ ಕಡೆ ಕಾಳಜಿ ವಹಿಸುವಂತ ಈ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸುವಂತ ಕೆಲಸಗಳನ್ನ ಮಾಡ್ತವೆ. ನಾವು ಏನ್ ಮಾಡ್ತೇವೆ ನಮ್ಮ ವತಿಯಿಂದ ಮತ್ತು ನಮ್ಮ ಇಲ್ಲಿ ಬರುವಂತ ಆರೋಗ್ಯ ಇಲಾಖೆ ವತಿಯಿಂದ ನಾವು ಇದಕ್ಕೆ ಜಾಗೃತಿ ಮೂಡಿಸುವಂತ ಒಂದು ಬ್ಯಾನರ್ ಅನ್ನ ಪ್ರಮುಖ ಜಾಗದಲ್ಲಿ ಹಾಕುವಂತದ್ದನ್ನ ಮಾಡ್ತೇವೆ. ಜಾಗೃತಿ ಅಂದ್ರೆ ಮದ್ಯಪಾನದಿಂದ ಏನೇನು ದುಷ್ಪರಿಣಾಮಗಳಾಗ್ತವೆ, ಅದರ ಸೇವನೆಯಿಂದ ಏನೇನು ದುಷ್ಪರಿಣಾಮ ಸಾಮಾಜಿಕ ಮತ್ತು ಆರೋಗ್ಯದ ಮೇಲೆ, ಸಮಾಜದ ಮೇಲೆ, ಆರ್ಥಿಕವಾಗಿ ಯಾವ ರೀತಿ ದುಷ್ಪರಿಣಾಮಗಳು ಆಗ್ತವೆ ಅನ್ನೋದನ್ನ ನಾವು ನಮ್ಮ ಇದ್ರ ಮೂಲಕ ಜಾಗೃತಿ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಎಲ್ಲಾ ಇಲಾಖೆ, ಈ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅವರಿಗೆ ಇದನ್ನ ಪತ್ರ ಬರೀತೇವೆ. ತಾವು ಹೇಳಿದಂಗೆ ಮುಂದೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದರ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅಂದ್ರೆ ಆಡಳಿತ ಅಧಿಕಾರಿ ಇದ್ದಾರೆ, ಅಧ್ಯಕ್ಷರ ಜಾಗದಲ್ಲಿ ಇದ್ದಾರೆ. ನಮ್ಗೆ ಆಡಳಿತ ಮಂಡಳಿ ಇರ್ಲಾರ್ದ ಕಾರಣ ಈಗ ನಾವು ಅಧಿಕಾರಿಗಳ ಮೂಲಕನೇ ಮಾಡಿಸ್ಬೇಕಾಗತ್ತೆ. ಇದನ್ನ ನಾವು ನಮ್ಮ ಪ್ರಯತ್ನ ಮೀರಿ ಮಾಡ್ತೇವೆ. ಅಗತ್ಯ ಬಿದ್ದರೆ ನಾವು ಆ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡು ಒಂದು ಗ್ರಾಮ ಸಭೆನೂ ಮಾಡ್ತೇವೆ ತಮ್ಮ ಎರೆಹಂಚನಾಳ ಗ್ರಾಮದಲ್ಲಿ. ಆದ್ರೆ ಇದಕ್ಕೆ ಯಾವುದೇ ಇಲಾಖೆಯವರು ಏನೇ ಪ್ರೋತ್ಸಾಹ ಮಾಡಿದ್ರು ನಾವು ಒಂದು ಇತಿಮಿತಿಯಲ್ಲಿ ಕೆಲಸ ಮಾಡ್ತೇವೆ. ತಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನನ್ಗೆ ನನ್ನದೇ ಆದ ಇತಿಮಿತಿಗಳಿದಾವೆ. ನನ್ನ ಗ್ರಾಮ ಮಟ್ಟದಲ್ಲಿದೆ, ನನಗೆ ಆದಂತ ಸೀಮಿತ ಅಧಿಕಾರಗಳಿದಾವೆ. ಫುಲ್ ಅಧಿಕಾರಗಳಿಲ್ಲ, ಸೀಮಿತ ಅಧಿಕಾರಗಳಿದಾವೆ. ಎಲ್ಲರಿಗೂ, ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಅಷ್ಟೇ ಸೀಮಿತ ಅಧಿಕಾರಿಗಳಿದಾವೆ. ನಮ್ಮ ಇತಿಮಿತಿಯಲ್ಲಿ ನಾವು ಇದನ್ನ ಪ್ರಯತ್ನ ಮೀರಿ ತಮ್ಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ಇದಕ್ಕೆ ಮುಖ್ಯ ಅಂದ್ರೆ ಎಲ್ಲ ತಾವುಗಳು. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಬಾಜು ಇರೋರು, ನಿಮ್ಮ ದೋಸ್ತರು, ನಿಮ್ಮ ಅಣ್ಣತಮ್ಮರು, ನಿಮ್ಮ ಅಳಿಯರು, ನಿಮ್ಮ ಅಕ್ಕತಂಗಿಯರು ಯಾರೇ ಇರ್ಬೋದು, ಅವರಿಗೆ ಇದನ್ನ ತಿಳಿಸಿ ಹೇಳಿ ಅವರಿಗೆ ಇದನ್ನ ಬಿಡಿಸುವಂತ ಪ್ರಯತ್ನಗಳನ್ನ ಮಾಡಬೇಕು. ಬಹಳಷ್ಟು ಮಧ್ಯವರ್ಜನ ಶಿಬಿರಗಳಿದಾವೆ. ಉದಾಹರಣೆಗೆ ನಮ್ಮ ತಳಕಲ್ ಗ್ರಾಮದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ಮಾಡಿದ್ರು. ಎಷ್ಟೋ ನಾನು ನೋಡ್ದಂಗೆ ದಿನ ಬೆಳಿಗ್ಗೆನೆ ಕುಡ್ಕೊಂಡಿರ್ತಿದ್ರು. ಇವತ್ತು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಮತ್ತು ಕೆಲವೊಬ್ರು ವಾಪಸ್ಸು ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೇರೆ ವಿಷಯ, ಅವ್ರವ್ರದ್ದು. ಆದ್ರೆ ಇದರಲ್ಲಿ ಮುಖ್ಯ ಪರಿವರ್ತನೆ ಆಗಬೇಕಾಗಿರೋದು ಸಾಮಾಜಿಕ ಪರಿವರ್ತನೆ. ಅದನ್ನ ತಮ್ಮ ವತಿಯಿಂದ ಮಾಡ್ರಿ ಅಂತ ನಾನು ಇಲ್ಲಿ ನೆರೆದಿರ್ಬೇಕಂತ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ನಾವೇನು ಅಧಿಕಾರದ ವತಿಯಿಂದ, ಅಧಿಕಾರಿಗಳ ವತಿಯಿಂದ ಇದನ್ನೇನು ಫೋರ್ಸ್ಫುಲಿ ಕಾಯ್ದೆ ಅನುಸಾರ ಏನ್ ಬಂದ್ ಮಾಡೋದಿದೆ ಅದನ್ನ ನಾವು ಕೆಲಸ ಮಾಡ್ತೇವೆ. ಆದ್ರೆ ನಾವು ಇದನ್ನ ಏನೇ ಮಾಡಿದ್ರು ಕೂಡ ಜನರ ಮನಸ್ಸು ಸಾಮಾಜಿಕವಾಗಿ ಪರಿವರ್ತನೆ ಆಗದೆ ಇದು ಯಾವುದೂ ಆಗಲ್ಲ. ಅದನ್ನೆಲ್ಲ ತಾವು ಪ್ರಯತ್ನ ಮಾಡ್ರಿ. ನಮ್ಮ ಇದು ಏನು ಇಲಾಖೆಗೆ ಕಳಿಸಿ ಇದನ್ನ ಏನ್ ಪ್ರಯತ್ನ ಮಾಡೋದಿದೆ ಅದನ್ನ ನಾನು ಸಂಪೂರ್ಣ 100% ಎಫರ್ಟ್ ಹಾಕಿ ಮಾಡ್ತೇನೆ. ತಮ್ಮೆಲ್ಲರಿಗೂ ತಮ್ಮ ಸಹಕಾರನೂ ಇದರಲ್ಲಿ ಮುಖ್ಯ. ಬಂದು ಬರೀ ಪಿಡಿಒರಿಗೆ ದೂರಿದ್ರೆ ಆಗೋದಿಲ್ಲ. ಯಾಕಂದ್ರೆ ನಾ ಹೇಳೇನೆ, ನನ್ಗೆ ಆದಂತ ಲಿಮಿಟ್ಸ್ ಇದಾವೆ. ಸೊ ನಿಮ್ಮೆಲ್ಲರ ಸಹಕಾರ ಇದ್ರೆ ಏನಾದ್ರೂ ಕೂಡ ಸಾಧನೆ ಮಾಡಬಹುದು. ತಾವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಆಶಿಸ್ತಾ ಇದಕ್ಕೆ ನಾನು ಕೈ ಜೋಡಿಸ್ತೇನೆ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದರಾಗಿ ಯಾರು ನೀವು ಮಾಡುವಂತವ್ರದ್ದು ಏನಾದ್ರೂ ನನಗೆ ಹೆಸರುಗಳನ್ನ ಕೊಟ್ರೆ, ಅವ್ರ ಅಧಿಕೃತ ಅಂಗಡಿಗಳಿದ್ರೆ ನಮ್ಮ ಏನಿದಾವೆ ಲೈಸೆನ್ಸ್ ಕೊಡುವಂಥದ್ದು ಅಂಥವು ಏನಿದಾವೆ ಅಂಥದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ, ಈಗ ಉದಾಹರಣೆಗೆ ಮನೆಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಅಧಿಕೃತ ಅದು ಏನಾರ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಲೈಸೆನ್ಸ್ ಬಂದ್ ಮಾಡೋಂಥದ್ದು ಅಂತ ಕ್ರಮ ಕೈಗೊಳ್ಳಬಹುದು. ಇರಲ್ಲ ಅಂದ್ರೆ ಅಬಕಾರಿ ಲೈಸೆನ್ಸ್ ಇರಲ್ಲ, ನಮ್ಮ ಟ್ರೇಡಿಂಗ್ ಲೈಸೆನ್ಸ್ ಇರ್ತಾವೆ, ನಮ್ಮ ವ್ಯಾಪಾರ ಲೈಸೆನ್ಸ್ ಇರ್ತಾವಲ್ಲ ಇದು ಮಾಡಿದಾಗ ಸಣ್ಣ 1-2 ಕುಡಿದು ನಿಷೇಧ ಏನಾದ್ರು ಮಾಡ್ಕೊಂಡು ಹೋಗ್ಬಿಟ್ರೆ ಮಕ್ಕಳ ಜೀವನ ಹಾಳ, ನೆಂಟರ ಜೀವನ ಹಾಳ. ಬಹಳ ನೋಡಿದವ್ರಿ, ಅದು ಒಂದು ಫುಡ್ ಈಗ ಸ್ಪಾಟ್ ಅಂತಂದ್ರೆ ಇಲ್ಲಿ ಪಂಚಾಯತಿಂದ ಹೆಂಗೆ ಬರ್ರಿ. ನಾನು ಎಲ್ಲ ಎಕ್ಸಾಂಪಲ್ ಕೇಳ್ರಿ, ನಾವು ನೋಡಿರ್ತೇವೆ, ಏನಾರ ತರಬಹುದು. ಏನಿದೆ ಅಂದ್ರ ನಾವು ನೋಡಿರ್ತೇವೆ, ನೀವು ನೋಡಿರ್ತೀರ. ಇರ್ತಾನೆ ಕೂಡೆ ಕುಡಿತಿರ್ತಾನೆ, ಬಿಡ್ಬೇಕಲ್ಲ.
ಕರ್ಕೊಂಡು ಹೋಗ್ಬೇಕು ಇಲ್ಲಿಗೆ. ಬೇಡ